ಸ್ನೇಹಿತರೆ, ಇವತ್ತೊಂದು ಹೃದಯ ವಿದ್ರಾವಕ ಕರುಳು ಹಿಂಡುವಂಥ ಒಂದು ದೃಶ್ಯ ನೋಡಿದೆ. ಅದು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ತುಂಬ ಅನಿಸ್ತಾ ಇದೆ. ದಯಮಾಡಿ ಈ ವಿಡಿಯೋನ ಪೂರ್ತಿ ನೋಡಿ ಕೇಳಿಸ್ಕೊಳ್ಳಿ, ಹಾಗೂ ಆದಷ್ಟು ಶೇರ್ ಮಾಡಿ. ನಮ್ಮ ಸಂಬಂಧಿಕರೊಬ್ಬರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ಅವ್ರು ನೋಡೋಕ್ಕೆ ಅಂತ ಆಸ್ಪತ್ರೆಗೆ ಹೋಗಿದ್ದೆ. ಅವರ ಪಕ್ಕದ ಬೆಡ್ನಲ್ಲಿ ಆಗ ತಂದು ಡೆಲಿವರಿ ಆದಂಥ ಒಂದು ತಾಯಿಯನ್ನು ಅಂತಂದು ಮಲಗಿಸಿದ್ರು. ಆ ಮಗುವನ್ನು ಇನ್ಕ್ಯುಬೇಟರಲ್ಲಿ ಇಟ್ಟಿದ್ರಂತೆ, ಅದನ್ನು ಅಬ್ಸರ್ವೇಷನ್ಗೆ ಅಂತೇಳಿ. ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಆ ಹೆಣ್ಮಗು ಕಣ್ ತೆಗೆದ್ರು. ಪಾಪ ಡೆಲಿವರಿ ಪೇನಿಂದನೋ ಅಥವಾ ಅನಸ್ತೇಷಿಯಾ ಎಫೆಕ್ಟಿಂದನೋ ಅವ್ರು ಮಾತಾಡೋ ಸ್ಥಿತಿಯಲ್ಲೂ ಇರಲಿಲ್ಲ. ಒಂಥರ ಮಂಪರಲ್ಲಿ ಇದ್ದಂಗಿದ್ರು. ಅಂದ್ರೂ ಆ ಮಂಪರಲ್ಲೂ ಕೂಡ ಆ ತಾಯಿ ಕೈ ಬೆಡ್ಡಿನ ಆಚೆ ಈಚೆ ಎರಡೂ ಕಡೆ ಹುಡುಕ್ತಾ ಇದೆ. ನನಗೆ ಅನ್ನಿಸ್ತು ಮೋಸ್ಟ್ಲಿ ಆ ಮಗುನ ಹುಡುಕ್ತಾ ಇದ್ದಾರೆ ಅವರು ಅಂಥೇಳಿ. ಅದಕ್ಕೆ ನಿಧಾನಕ್ಕೆ ಎದ್ದು ಹೋಗಿ ಹೇಳಿದೆ, ಅಮ್ಮ ನಿಮ್ಮ ಮಗು ಇನ್ಕ್ಯುಬೇಟ್ರಲ್ಲಿ ಇಟ್ಟಿದ್ದಾರೆ ಅಬ್ಸರ್ವೇಷನ್ಗೆ, ಮಗು ಚೆನ್ನಾಗಿದೆ ಅಂತೆ, ನೀವೇ ಚಿಂತೆ ಮಾಡಬೇಡಿ, ರೆಸ್ಟ್ ಮಾಡಿ ಅಂತ ಹೇಳಿದೆ. ಅವಳು ಆ ಸ್ಥಿತಿಯಲ್ಲೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಹೆತ್ತ ತಾಯಿ ಕೈ ಮುಗಿಯೋಕ್ಕೆ ನಾನು ಟ್ರೈ ಮಾಡ್ತಾ ಹೇಳ್ತಾರೆ, ಮಗು ಹೋಗಲಿ ಬಿಡಿ ಅಣ್ಣ, ನಾನು ನನ್ನ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡಿದ್ದೆ, ಆ ಮೊಬೈಲ್ ಕಾಣ್ತಾ ಇಲ್ಲ, ಒಂದು ಸ್ಟೇಟಸ್ ಹಾಕಬೇಕಿತ್ತು ಡೆಲಿವರ್ಡ್ ಬೇಬಿ ಗರ್ಲ್ ಅಂತ, ಮೊಬೈಲ್ ಸಿಗ್ತಾ ಇಲ್ಲ, ನೀವೇನಾದ್ರು ನೋಡಿದರೆ ಸ್ವಲ್ಪ ಕೊಡಿಸ್ತೀರಾ ಅಂತ ಕೇಳಿ. ಈ ಥರ ಒಂದು ಹೆತ್ತ ತಾಯಿಯ ಕರುಳಿನ ಕೂಗು ನಿಮ್ಗೆ ಅರ್ಥ ಆಗಲ್ಲ. ಆ ಫೀಲಿಂಗ್ಸು, ಎಮೋಷನ್ಸು, ಆ ಸೆನ್ಸೇಷನ್ಸ್ ಇವತ್ತು ನಾನು ನೋಡಿದಾಗ ನಾನು ಅದನ್ನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ಇದನ್ನು ಆದಷ್ಟು ಶೇರ್ ಮಾಡಿ. ನಿಮ್ಮ ರಿಲೇಟಿವ್ಸಲ್ಲೂ ಯಾರಾದರೂ ಡೆಲಿವರಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅವರಿಗೆ ಡೆಲಿವರಿ ಆದ ಕೂಡಲೇ ಮೊಬೈಲನ್ನು ಮೊದಲು ಕೊಡಿ, ಮಗುಕ್ಕಿಂತ ಮುಂಚೆ. ಇದನ್ನು ಆದಷ್ಟು ಶೇರ್ ಮಾಡಿ, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಥ್ಯಾಂಕ್ ಯು.